ಪ್ಲಸ್ ಈ ಫ್ಲೇಮ್ಸ್ ಅಂದ್ರೆ ಈ ಬೆಂಕಿ. ಹೌದು. ಸೊ ಇದೆಲ್ಲ ಸೇರಿ ಆ ತೀವ್ರತೆ ಆ ಮಟ್ಟಕ್ಕೆ ಬರುತ್ತೆ. ಸೊ ಇದು ಡೆಂಟ್ ಆಗಿರೋದು ಇದೆಲ್ಲ ಇಂಪ್ಯಾಕ್ಟ್ ಶಾಕ್ ವೇವ್ಸ್ಗಿಂತ ಈ ಒಂದು ಏನು ಮೆಟಾಲಿಕ್ ಆಬ್ಜೆಕ್ಟ್ಸ್ ಏನಿದೆ ಅದು ಅದರ ಇಂಪ್ಯಾಕ್ಟ್ ದಟ್ ಇಸ್ ಕ್ಲೋಸ್ ಟು ದ ಎಪಿಸೆಂಟರ್. ಅದು ಈ ಗ್ಲಾಸ್ ಎಲ್ಲ ಹೊಡೆದಿರುತ್ತಲ್ಲ ಅದು ಪ್ಯೂರ್ಲಿ ಶಾಕ್ ವೇವ್ಸ್. ಬಹುಶಃ ನಮ್ಮಲ್ಲಿ ಇದುವರೆಗೆ ಆಗಿರುವಂತಹ ಸ್ಫೋಟಗಳು, ಸೀರಿಯಲ್ ಬ್ಲಾಸ್ಟ್ಗಳು ಭಾರತದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಡೆದಾಗಲೂ ಕೂಡ ಯಾವುದೋ ಒಂದು ಸ್ಪಾಟ್ ಅಲ್ಲಿ ಏನೋ ಬಾಂಬ್ಗಳನ್ನ ಮ್ಯುನಿಷನ್ಸ್ ಅನ್ನ ಇಟ್ಟು ಅದನ್ನ ಸ್ಫೋಟಿಸಿರುವಂಥದ್ದು ನಡೆದಿದೆ. ಬಟ್ ಇದು ರೋಡಲ್ಲಿನೇ ಒಂದು ಸಿಗ್ನಲ್ನಲ್ಲಿನೇ ಒಂದು ಕಾರ್ನ ಮೂಲಕವಾಗಿ ಬ್ಲಾಸ್ಟ್ ಮಾಡಿಸಿರುವಂಥದ್ದು. ಈ ರೀತಿಯಾದಂಥ ಅಟ್ಯಾಕ್ಗಳ ಬಗ್ಗೆ ನೀವೇನು ಹೇಳ್ತೀರಿ? ಅಲ್ಲ, ಈ ರೀತಿಯ ಅಟ್ಯಾಕ್ ನಲ್ಲಿ ಇದು ಲಾಟ್ ಆಫ್ ಅನಾಲಿಸಿಸ್ ಕ್ಯಾನ್ ಬಿ ಮೇಡ್. ಒಂದು, ಇವರ ಉದ್ದೇಶ ಬೇರೆ ಕಡೆ ಎಲ್ಲಾದ್ರೂ ತೆಕ್ಕೊಂಡೋಗೋದಿತ್ತೋ, ಆ ಹಂತದಲ್ಲಿ ಏನಾದ್ರೂ ಎದುರ್ಕೊಂಡು ಆ ಜಾಗದಲ್ಲಿ ಇಟ್ಬಿಟ್ಟು ಓಡೋದ್ರು ಅಂತ, ದಟ್ ಈಸ್ ಒನ್ ಪಾಸಿಬಿಲಿಟಿ. ಎರಡನೇ ಪಾಸಿಬಿಲಿಟಿ ಏನಂದ್ರೆ, ಇವ್ರದ್ದು ಉದ್ದೇಶನೇ ಕ್ರೌಡೆಡ್ ಪ್ಲೇಸ್ ಅಲ್ಲಿ ಇಡಬೇಕು ಆ ಜಾಗದಲ್ಲಿ, ಅದೇ ಟಾರ್ಗೆಟ್ ಇತ್ತ. ಅದೇ ಟಾರ್ಗೆಟ್ ಇರೋದು ಸ್ವಲ್ಪ ಅನ್ಲೈಕ್ಲಿ, ಯಾಕಂದ್ರೆ ರೆಡ್ ಫೋರ್ಟ್ ಮುಂದೆ ಆ ಜಾಗದಲ್ಲಿ ಇನ್ನ ಒಳ್ಳೆ ಜಾಗ ಇತ್ತು ರೆಡ್ ಫೋರ್ಟ್ ಅಲ್ಲಿ ಇಡ್ಲಿಕ್ಕೆ. ಸೊ ಅದು ಬಿಟ್ಟು ಈಗ ಎಂಟ್ರೆನ್ಸ್ ಈ ಕಡೆ ಇಟ್ಟಿದ್ದಾರೆ. ಸೊ ಇನ್ನ ಬಿಸಿಯೆಸ್ಟ್ ಪ್ಲೇಸಸ್ ಆ ಟೈಮಲ್ಲಿ 6:15, 6:30 ಅಷ್ಟೊಳಗೆ ಇನ್ನ ದೇರ್ ಆರ್ ಲಾಟ್ ಆಫ್ ಬಿಸಿ ಪ್ಲೇಸಸ್. ಸೊ ಅದು ಬಿಟ್ಟು ಈ ಚೂಸ್ ಮಾಡಿರೋದು ಮೋಸ್ಟ್ಲಿ ಬೇರೆ ಕಡೆ ತಗೊಂಡೋಗ್ಲಿಕ್ಕೆ ಆಗ್ಲಿಲ್ಲ ಅನ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಹೋಗಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಒಂದು. ಇನ್ನೊಂದು, ಇವ್ರ ಜೊತೆ ಇನ್ನ ಏನಾದ್ರೂ 2-3 ಕಾರ್ಗಳು ಏನಾದ್ರೂ ಇದಾವ, ದಟ್ ಯು ಕಾಂಟ್ ರೂಲ್ ಔಟ್ ಅಟ್ ದಿಸ್ ಸ್ಟೇಜ್. ಹೌದು. ಸೊ ಅದನ್ನ ತನಿಖೆ, ಅದಕ್ಕೆ ಹೇಳೋದು ಹೈ ಅಲರ್ಟ್ ಘೋಷಣೆ ಮಾಡೋದು. ಆಮೇಲೆ ಇದೇ ತರ ಬೇರೆದಕ್ಕೂ ಮಾಡ್ಲಿಕ್ಕೆ ಯೋಜನೆ ರೂಪಿಸಿದಾರ ಬೇರೆ ರಾಜ್ಯದಲ್ಲೂ ಅಂತ, ಅದನ್ನು ದೇ ಹ್ಯಾವ್ ಟು ರೂಲ್ ಔಟ್ ಬೈ ಇನ್ವೆಸ್ಟಿಗೇಷನ್. ಹೌದು. ಬಟ್ ಇಟ್ ಕೆನಾಟ್ ಬಿ ಅನ್ ಐಸೋಲೇಟೆಡ್ ಇನ್ಸಿಡೆನ್ಸ್. ಯಾಕಂದ್ರೆ ನಿನ್ನೆ 3 ದಿವಸದ ಬೇರೆ ಸೀಸರ್ಸು, ಅರೆಸ್ಟು ಇದೆಲ್ಲ ನಡೀತಾ ಇದೆ. ಸೊ ನಿನ್ನೆ ಇವತ್ತಿನವರೆಗೂ ಕೂಡ ಆಗಿರುವಂತಹ ಸೀಸರ್ಸ್ ಅನ್ನ ನೋಡಿದಾಗ, ಎಲ್ಲೆಲ್ಲಿ ಜಪ್ತಿ ಮಾಡಿದ್ದಾರೆ ಇವುಗಳನ್ನು ಗಮನಿಸಿದಾಗ ಅವರ ಟಾರ್ಗೆಟ್ ಬಹುತೇಕ ಡೆಲ್ಲಿ ಅಂತ ಹೇಳುವಂಥದ್ದು ಕೂಡ ಈಗಾಗಲೇ ಮಾಹಿತಿ ಇತ್ತು. ಅದಕ್ಕೆ ಪೂರಕವಾಗಿ ಈಗ ದೆಹಲಿಯಲ್ಲಿನೇ ಈ ಸ್ಫೋಟವು ಕೂಡ ಸಂಭವಿಸಿದೆ. ಹಾಗಾಗಿ ದೆಹಲಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಅದು ಕೂಡ ಸುಮಾರು 2,000 kgಗಿಂತ ಜಾಸ್ತಿ ಅಮೋನಿಯಂ ನೈಟ್ರೇಟ್ನ ಬಳಕೆ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗಿನ ಮಾಹಿತಿಗಳನ್ನು ನೋಡಿದಾಗ ಕರೆಕ್ಟ್. ಸೊ ಯಾಕಂದ್ರೆ ನೋಡಿ, ಈಗ ಇದನ್ನ ಎಕ್ಸ್ಪ್ಲೋಸಿವ್ಸ್ ತಂದು ಅದಕ್ಕೆ ಡೆಟೋನೇಟರು, ಬಟ್ ಅದನ್ನು ಕೋಆರ್ಡಿನೇಟೆಡ್ ಐಡಿಸ್ ಮಾಡಿ ಅದನ್ನ ಕೋಆರ್ಡಿನೇಟೆಡ್ ಆಗಿ ಪ್ಲಾನ್ಡ್ ಆಗಿ ಎಕ್ಸ್ಪ್ಲೋಷನ್ ಮಾಡೋದು, ಅದು ಅರ್ಧ ದಿವಸದಲ್ಲಿ 1 ದಿವಸದಲ್ಲಿ ಸಾಧ್ಯನೇ ಇಲ್ಲ. ಹೌದು. ಸೊ ದೇ ಮೈಟ್ ಹ್ಯಾವ್ ಟೇಕನ್ ವೆಲ್ ಪ್ಲಾನ್ಡ್. ಅದಕ್ಕೆ ಅದನ್ನ ಯಾವತ್ತು ಒಂದೇ ಜಾಗದಲ್ಲಿ ಒಂದೇ ಕಾರಲ್ಲಿ ಇಡೋಂಥದ್ದು ಪ್ಲಾನಿಂಗು ತುಂಬಾ ಕಮ್ಮಿ ಇರುತ್ತೆ. ಈ ತರದಲ್ಲಿ ತುಂಬಾ ಜನ ಇನ್ವಾಲ್ವ್ ಆಗಿ, ಪ್ಲಸ್ ಸುಮಾರು ಕಡೆ ಮಾಡಬೇಕು ಅಂಡ್ VIP ಟಾರ್ಗೆಟ್ ಮಾಡ್ತಿದಾರೋ, ಇಲ್ಲ ಒಂದು ಲೊಕೇಶನ್ ಟಾರ್ಗೆಟ್ ಮಾಡ್ತಿದಾರೋ, ಡೆಫಿನೆಟ್ಲಿ ಅದರ. ಬಟ್ ದ ಟೈಪ್ ಆಫ್ ಲೊಕೇಶನ್ ಇವತ್ತೇನು ಚೂಸ್ ಮಾಡಿದ್ದಾರೆ, ಇಟ್ ಇಸ್ ನಾಟ್ ದಟ್ ಎಕ್ಸ್ಪೆಕ್ಟೆಡ್ ಒನ್. ಸೊ ಬೇರೆ ಒಳ್ಳೆ ಜಾಗಗಳು ಡೆಲ್ಲಿನಲ್ಲಿ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂತ ಜಾಗ ಬಿಟ್ಟು ಇಲ್ಲಿ ಮಾಡಿದ್ದಾರೆ. ಡೆಫಿನೆಟ್ಲಿ ಇದೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿರೋದು ಅಂತ ನಮ್ಗೆ ಅನ್ಸುತ್ತೆ. ಇದು ಬಹುತೇಕ ಟ್ರಾಫಿಕ್ ಸಿಗ್ನಲ್ ಅಲ್ಲೇ ಆಗಿದೆ ಇದು. ಅದೇ ಇದು ಏನಾಗಿದೆ ಅಂದ್ರೆ, ದೇ ಮೈಟ್ ಹ್ಯಾವ್ ಬೀನ್ ಸ್ಕೇರ್ಡ್, ಬಟ್ ಡೆಫಿನೆಟ್ಲಿ ಇವ್ರ ಉದ್ದೇಶ ಬೇರೆ ಇದ್ದೇ ಇದೆ. ಆಮೇಲೆ ಇವ್ರ ಜೊತೆ ಬೇರೆಯವ್ರು ಇದ್ದೇ ಇದ್ದಾರೆ. ಆಮೇಲೆ ಅದರ್ ಪಾಸಿಬಲ್ ಕಾರ್ಸ್ ಇದನ್ನೆಲ್ಲ, ಅದೇ ಈಗ ಐ ಥಿಂಕ್ ಹೈ ಅಲರ್ಟ್ ಘೋಷಣೆ ಆಗಿರೋದ್ರಿಂದ ತಪಾಸಣೆ ರೇಟ್ಸು ಇದೆಲ್ಲ ನಡೀತಾ ಇರುತ್ತೆ. ಐ ಥಿಂಕ್ ನಾಳೆ ಗೊತ್ತಾಗ್ಬೋದು, ಇಲ್ಲ ಒಂದೆರಡು ದಿನದಲ್ಲಿ ದ ಟ್ರೂತ್ ವಿಲ್ ಬಿ ಔಟ್. ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸ್ಫೋಟಕಗಳನ್ನ ಬಳಕೆ ಮಾಡಿರುವಂಗೆ ಕಾಣ್ತಾ ಇದೆ ಅಂತ. ಯಾಕಂದ್ರೆ ಸುಮಾರು 10 ಜನ ಸತ್ತಿದ್ದಾರೆ ಅಂದ್ರೆ ಅದರ ಸುತ್ತಮುತ್ತಲೂ ಇದ್ದಂತಹ ವೆಹಿಕಲ್ಗಳಲ್ಲಿ ಇದ್ದಂಥವ್ರು ಸತ್ತಿದ್ದಾರೆ ಈಗ ಅದರಲ್ಲಿ. ಹೌದು. ಅಲ್ಲ, ಈಗ ಪ್ರಮಾಣ ಮತ್ತೆ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಈಗ RDX, ಈ ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಕಮ್ಮಿ ಪ್ರಮಾಣದಲ್ಲಿ ಈ ಸ್ಫೋಟ ಬರುತ್ತೆ, ಈ ತರ ಸ್ಫೋಟ. ಅದೇ ಈ TNT ನಾವು ಮತ್ತೆ ಅಮೋನಿಯಂ ನೈಟ್ರೇಟ್ ಈ ತರ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಏನಿದೆ, ಅದು ಜಾಸ್ತಿ ಪ್ರಮಾಣ ಬೇಕಾಗತ್ತೆ ಅಷ್ಟೇ. ಸೊ ದ ಕ್ವಾಂಟಿಟಿ ಆಫ್ ಎಕ್ಸ್ಪ್ಲೋಸಿವ್ಸ್ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ಸ್. ಹೌದು. ಸೊ ದಿಸ್ ಇಸ್ ಹೌ ಇಟ್ ವಿಲ್ ಬಿ ಅನಲೈಸ್. ಸೊ ಅದೇ, ಬಟ್ ಎನಿ ಆಫ್ ದ ಕೆಮಿಕಲ್ ಟೆಸ್ಟಿಂಗ್ ಅಲ್ಲಿ ಎವ್ರಿಥಿಂಗ್ ವಿಲ್ ಬಿ ಕನ್ಫರ್ಮ್ಡ್. ಹೌದು. ಈಗ ಸದ್ಯಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ಅಮೋನಿಯಂ ನೈಟ್ರೇಟ್ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ಮೆಟೀರಿಯಲ್ಸ್ ಅಲ್ಲಿ ಸಿಕ್ಕಿತ್ತು, ಅದನ್ನು ಈಗಾಗಲೇ ಟೆಸ್ಟಿಗೆ ಕಳಿಸಿದ್ದಾರೆ ಅಂತ ಹೇಳಿ. ಅದೇ ಇದೆ, ದಟ್ ಇಸ್ ದ ಮೋಸ್ಟ್ ಲೈಕ್ಲಿ ಪಾಸಿಬಿಲಿಟಿ. ಯಾಕಂದ್ರೆ RDX, ಈ ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ಸ್, ದೇರ್ ಆಲ್ ಮಿಲಿಟರಿ ಗ್ರೇಡ್ ಎಕ್ಸ್ಪ್ಲೋಸಿವ್ಸ್. ಕಾಮನ್ ಮ್ಯಾನ್ಗೆ ಈ ಟೆರರ್ ಗ್ರೂಪ್ಗೆ ಸಿಗೋದು ಕಷ್ಟ ಇದೆ. ಸೊ ಅಂಡ್ ದೀಸ್ ಆರ್ ಈಸಿಲಿ ಅವೈಲೇಬಲ್. ಅದಕ್ಕೆ
ಅಂಡ್ ಇದಕ್ಕೆ ಬೇರೆ ಅದರ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸು, ಪೆಟ್ರೋಲ್ ಆಗಿರಲಿ, ಯೂರಿಯಾ ಆಗಿರಲಿ, ಈವನ್ ಶುಗರ್, ದೇರ್ ಆರ್ ಡಿಫರೆಂಟ್ ಥಿಂಗ್ಸ್ ದೇ ಕ್ಯಾನ್ ಮಿಕ್ಸ್ ಇಟ್ ಟು ಇನ್ಕ್ರೀಸ್ ದ ಎಕ್ಸ್ಪ್ಲೋಸಿವ್ ಕೆಪಾಸಿಟಿ ಅಮೋನಿಯಂ ನೈಟ್ರೇಟ್ ಜೊತೆ. ಸೊ ಐ ಥಿಂಕ್ ದಟ್ ಮೇ ಬಿ ದ ಒನ್ ಪಾಸಿಬಿಲಿಟಿ. ಬಟ್ ಈ ಹಂತದಲ್ಲಿ ಲ್ಯಾಬ್ ಟೆಸ್ಟಿಂಗ್ ಬರೋವರೆಗೂ ವಿ ಮೇ ನಾಟ್ ಕನ್ಕ್ಲೂಡ್ ಅಷ್ಟೇ. ಬಟ್ ಇದನ್ನ ಒಂದು ಕಾರ್ನ ಒಳಗಡೆ ಇಟ್ಟಿರುವಂತದಂತೂ ಬಹುತೇಕ ಕನ್ಫರ್ಮ್ ಆಗಿದೆ, ಕಾರಲ್ಲಿ ತೆಗೆದುಕೊಂಡು ದಟ್ ಇಸ್ ದ ಓನ್ಲಿ ಪಾಸಿಬಿಲಿಟಿ. ಈಗ ಅದು ಎಪಿಸೆಂಟರ್ ಆ ಕಾರು ಡಿಸ್ಟ್ರಕ್ಷನ್ ನೋಡಿದ್ರೆ ದಟ್ ಇಸ್ ದ ಮೋಸ್ಟ್ ಲೈಕ್ಲಿ ಪಾಸಿಬಿಲಿಟಿ. ಹೌದು ಹೌದು. ಬಟ್ ಸಾಮಾನ್ಯವಾಗಿ ನಾವು ಇದುವರೆಗೆ ನೋಡ್ತಾ ಇದ್ದಂಥದ್ದು ಅಂದ್ರೆ ಬೇರೆ ಬೇರೆ ಬ್ಲಾಸ್ಟ್ಗಳ ಸಂದರ್ಭದಲ್ಲಿ ನೋಡ್ತಾ ಇದ್ದಂಥದ್ದು ಈ ಟಿಫನ್ ಬಾಕ್ಸ್ಗಳಲ್ಲಿ ಇಟ್ಟಿದ್ರು ಅಥವಾ ಟೂ ವೀಲರ್ ಇಟ್ಟಿದ್ರು, ಈ ರೀತಿಯಂತ ಫಾರ್ಮ್ಯಾಟ್ಗಳು ನೋಡ್ತೀವಿ. ಇದು ಯಾವುದೋ ಒಂದು ಹೊಸ ಫಾರ್ಮ್ಯಾಟ್ ಅನ್ನ ಇಲ್ಲಿ ಬಳಕೆ ಮಾಡ್ಕೊಂಡಿರುವ ರೀತಿಯಲ್ಲಿ ಕೂಡ ಅದಕ್ಕೆ ಈ ಏನಂದ್ರೆ ದ ಪ್ಯಾಟರ್ನ್ ಇದೆಯಲ್ಲ, ದ ಪ್ಯಾಟರ್ನ್ ಆಫ್ ಬ್ಲಾಸ್ಟ್ ಮತ್ತೆ ದ ಟೈಪ್ ಆಫ್ ಎಕ್ಸ್ಪ್ಲೋಸಿವ್ಸ್, ಹೌದು, ಮತ್ತೆ ಏನಾದ್ರೆ ದ ಕಂಟೈನರ್ ಯೂಸ್ಡ್, ದ ಡೆಟೋನೇಟರ್ ಯೂಸ್ಡ್, ಇದೆಲ್ಲ ಆಧಾರದ ಮೇಲೆ ಯಾವರು ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಹೌದು ಹೌದು. ದ ಆರ್ಗನೈಸೇಷನ್, ಅದಕ್ಕೆ ದ ಫಿಂಗರ್ ಪ್ರಿಂಟ್ಸ್ ಆಫ್ ಎಕ್ಸ್ಪ್ಲೋಸಿವ್ಸ್ ದಟ್ ವಿಲ್ ಸ್ಪೀಕ್ ಅಬೌಟ್ ದ ಟೈಪ್ ಆಫ್ ಆರ್ಗನೈಸೇಷನ್. ಹೌದು 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 ಹೌದು. ಯಾಕಂದ್ರೆ ಇದೊಂದೇ ಅಲ್ಲ, ಬರೀ ರಾಜ್ಯದಲ್ಲಿ, ನಮ್ಮ ದೇಶದಲ್ಲ, ಬೇರೆ ದೇಶದಲ್ಲಿ, ಬೇರೆ ರಾಜ್ಯದಲ್ಲಿ ಯಾವ ತರ ಸಂಘಟನೆಗಳು ಯಾವ ರೀತಿ ಉಪಯೋಗ ಮಾಡ್ತಾರೆ, ಅದು ಇಲ್ಲಿ ಉಪಯೋಗ ಮಾಡಿದ್ರೆ ಆ ಸಂಘಟನೆಗಳಿಗೂ ಎಲ್ಲ ಗೊತ್ತಾಗ್ಬಿಡುತ್ತೆ. ನಿಜ 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 ನಿಜ. ಸೊ that's why at the initial stage ಅಲ್ಲಿ ಪೊಲೀಸ್ ಮೇ ನಾಟ್ ರಿವೀಲ್, ಬಟ್ ಕಮಿಂಗ್ ಡೇಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ಡೆಫಿನೆಟ್ಲಿ. ಹೌದು ಹೌದು. ಡಾಕ್ಟರ್ ದಿನೇಶ್ ಅವರು, ಜಸ್ಟ್ ನನ್ನ ಜೊತೆಗೆ ಮಾತಾಡ್ತೀನಿ. ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಲೋಕನಾಯಕ್ ಜಯಪ್ರಕಾಶ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ದೆಹಲಿಯಲ್ಲಿರುವಂತಹ ಲೋಕನಾಯಕ್ ಆಸ್ಪತ್ರೆ ಕಡೆಗೆ ಬಂದಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಈಗಷ್ಟೇ ಅವರು ಘೋಷಣೆ ಮಾಡಿದ್ರು, ನಾನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗ್ತೀನಿ, ಹಾಗೆಯೇ ಘಟನಾ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತೀನಿ ಅಂತ ತಿಳಿಸಿದ್ರು. ಈಗ ಅಮಿತ್ ಶಾ ಅವರು ನೇರವಾಗಿ ಆಸ್ಪತ್ರೆ ಕಡೆಗೆ ಬಂದಿದ್ದಾರೆ, ಲೋಕನಾಯಕ್ ಆಸ್ಪತ್ರೆ ಕಡೆಗೆ ಬಂದಿದ್ದಾರೆ. ಅಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆ ಘಟನೆ ಏನು ನಡೀತು, ಏನಾಗಿದೆ ಅನ್ನೋದರ ಬಗೆಗಿನ ವಿವರವನ್ನು ಈಗಾಗಲೇ ಅಮಿತ್ ಶಾ ಅವರು ಪಡ್ಕೊಳ್ತಾ ಇದ್ದಾರೆ, ಅಧಿಕಾರಿಗಳಿಂದ ಪಡ್ಕೊಳ್ತಾ ಇದ್ದಾರೆ. ಹಾಗೆಯೇ LNGP ಆಸ್ಪತ್ರೆಗೆ ಬಂದು ಅಲ್ಲಿ ಗಾಯಾಳುಗಳನ್ನು ಮಾತನಾಡಿಸೋದಕ್ಕೆ ಬೇಕಾಗಿ ಅಲ್ಲಿಗೆ ಬಂದಿದ್ದಾರೆ. ಹಾಗೆಯೇ ಮೃತಪಟ್ಟಂಥವರ ಶರೀರಗಳನ್ನು ಕೂಡ ಈಗಾಗಲೇ LNGPಗೆ ತೆಗೆದುಕೊಂಡು ಬರಲಾಗಿದೆ. ಇದು ಈಗ ಸದ್ಯಕ್ಕೆ ಅಲ್ಲಿಂದ ಸಿಗ್ತಿರುವಂಥ ಅಪ್ಡೇಟ್ಸ್. ಆದರೆ ಈಗ ನಾವು ನೇರ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಅಮಿತ್ ಶಾ ಅವರು ಈಗಾಗಲೇ ಆಸ್ಪತ್ರೆಗೆ ಬಂದಿದ್ದಾರೆ, LNGP ಆಸ್ಪತ್ರೆಗೆ ತಲುಪಿದ್ದಾರೆ. ಲೋಕನಾಯಕ ಆಸ್ಪತ್ರೆಯಲ್ಲಿ ಅವರು ಗಾಯಾಳುಗಳ ಒಂದು ಚಿಕಿತ್ಸೆಯನ್ನು ಆಗ್ತಾ ಇದೆ. ಗಾಯಾಳುಗಳನ್ನು ಮಾತನಾಡಿಸೋದಕ್ಕೆ ಬೇಕಾಗಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಈಗಾಗಲೇ ಆಗಮಿಸಿರುವಂಥದ್ದು. ಅಧಿಕಾರಿಗಳ ತಂಡವು ಕೂಡ ಅಮಿತ್ ಶಾ ಅವರಿಗೆ ಸಾಥ್ ಕೊಟ್ಟಿದೆ. ಇಮಿಡಿಯೇಟ್ ಆಗಿ ಘಟನಾ ಸ್ಥಳಕ್ಕೆ ಧಾವಿಸೋದಕ್ಕಿಂತ ಮುಂಚಿತವಾಗಿ, ಘಟನಾ ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಆಸ್ಪತ್ರೆಯಲ್ಲಿರುವಂತಹ ಗಾಯಾಳುಗಳನ್ನು ಮಾತನಾಡಿಸೋದಕ್ಕಾಗಿ ಈಗ ಅಮಿತ್ ಶಾ ಅವರು ಬಂದಿರುವಂಥದ್ದು. ದೆಹಲಿಯಲ್ಲಿ ಕಾರ್ ಸ್ಫೋಟ ಆಗಿದೆ. ಈ ಸ್ಫೋಟದ ತೀವ್ರತೆಯಲ್ಲಿ ಸುಮಾರು 10 ಮಂದಿ ಮೃತಪಟ್ಟಿದ್ದಾರೆ, ಹಲವರಿಗೆ ಗಾಯಗಳಾಗಿದ್ದಾವೆ, 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದಾವೆ ಅನ್ನೋಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಮತ್ತು ಈ 20 ಜನ ಏನು ಗಾಯಾಳುಗಳಿದ್ದಾರೆ ಅವ್ರನ್ನ ಈಗಾಗಲೇ LNGP ಆಸ್ಪತ್ರೆಯಲ್ಲಿ ಈಗ ಅವ್ರನ್ನ ದಾಖಲಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. LNGP ಆಸ್ಪತ್ರೆಯಲ್ಲಿ ಇದ್ದಾರೆ ಅವರು. ಅಲ್ಲಿಗೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಈಗ ಬಂದಿದ್ದಾರೆ. ಘಟನೆಯ ಬಗ್ಗೆ ಆ ಸಂದರ್ಭದಲ್ಲಿ ಅವರ ಕಣ್ಣಿಗೆ, ಯಾಕಂದರೆ ಗಾಯಾಳುಗಳಿಗೆ ಏನು ನಡೆದಿದೆ ಅನ್ನೋಂಥದ್ರ ಬಗ್ಗೆ ಕೆಲವರಿಗಾದರೂ ಅಂದಾಜು ಆಗಿರುವಂತಹ ಚಾನ್ಸಸ್ ಇರುತ್ತೆ, ಅಥವಾ ದೂರದಿಂದ ಏನಾದರೂ ನೋಡಿದ್ರ ಏನು ನಡೀತು, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅಲ್ಲಿ ಏನು ಆಗೋಗಿದೆ, ಆ ತೀವ್ರತೆ ಅವ್ರನ್ನ ಹೇಗೆ ಬಾಧಿಸಿದೆ, ಈ ಎಲ್ಲ ವಿವರಗಳು ಕೂಡ ಇನ್ನಷ್ಟು ಗೊತ್ತಾಗಬೇಕಿದೆ. ಈಗ ಗಾಯಾಳುಗಳಿಗೆ ಧೈರ್ಯ ತುಂಬೋದಕ್ಕಾಗಿ ಕೇಂದ್ರ ಗೃಹ